2025 5 ರಾಶಿಗೆ ಶನಿ ಬಲ ವಿಶೇಷ ಕಾರ್ಯಕ್ರಮ ಇದು. ಸಾಮಾನ್ಯವಾಗಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಶನಿಗೆ ವಿಶೇಷವಾದಂತಹ ಪ್ರಾಮುಖ್ಯತೆ ಇದೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಶನಿಯ ಪ್ರಭಾವ ಇದ್ದೇ ಇರುತ್ತೆ. ಹಾಗಾದರೆ ಈ ಯುಗಾದಿ ಮಾರ್ಚ್ 30ಕ್ಕೆ ಎಲ್ರಿಗೂ ಗೊತ್ತಿರೋ ಹಾಗೆ ಯುಗಾದಿ. ಆದರೆ ಹಿಂದಿನ ದಿನ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಬರ್ತಾ ಇರುವಂಥದ್ದು, ಬದಲಾವಣೆ ಆಗ್ತಾ ಇದ್ದಾನೆ. ಹಾಗಾದರೆ ಯಾವ ರೀತಿಯ ಫಲವನ್ನು ಶನಿ ತಂದು ಕೊಡ್ತಾನೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಯಾಕಂತಂದರೆ ಶನಿ ಅಂತಂದರೆ ಎಲ್ಲರೂ ಭಯ ಪಡೋದು ಜಾಸ್ತಿ. ಆದರೆ ಶನಿ ಭಯ ಪಡಿಸೋದು ಮಾತ್ರ ಅಲ್ಲ, ಒಳ್ಳೆಯ ಫಲಗಳನ್ನು, ಶುಭ ಫಲಗಳನ್ನೂ ಕೂಡ ಕೊಡ್ತಾನೆ. ಹಾಗಾದರೆ ಈ ಬದಲಾವಣೆಯ ಹಿನ್ನೆಲೆಯಲ್ಲಿ ಯಾವ ರೀತಿಯ ಪ್ರಭಾವಗಳು ಇದೆ ಅನ್ನೋದನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಕಳೆದ ಕಾರ್ಯಕ್ರಮದಲ್ಲಿ ತಾವು ಶನಿಯ ಬಲದ ಬಗ್ಗೆ ಹೇಳಿದ್ರಿ. ಯುಗಾದಿವರೆಗೂ ಕೂಡ ಶನಿಯ ಬಲ ಇದೆ ಅನ್ನುವಂತಹ ಮಾತನ್ನು ಹೇಳಿದ್ರಿ. ಈಗ ಯುಗಾದಿಯ ನಂತರ ಅಂದರೆ ಅದಕ್ಕೂ ಹಿಂದಿನ ದಿನನೇ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಸಂಚಾರ ಆಗ್ತಾ ಇರೋದ್ರಿಂದಾಗಿ ಏನು ಪ್ರಭಾವ, ಅದರಲ್ಲೂ ಮೀನರಾಶಿಗೆ ಹೋಗ್ತಾ ಇರೋದ್ರಿಂದ ಮೀನರಾಶಿಯ ಫಲ ಏನು ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಭಯ ನಿರ್ಮೂಲನೆಗೆ, ಭಯ ನಿವಾರಣೆಗೆ. ಶನೈಶ್ಚರ ಸಾಡೆಸಾತಿನ ಪ್ರಭಾವದಲ್ಲಿ ಯಾರ್ಯಾರನ್ನು ರುಬ್ಬಿ ಬಿಡ್ತಾನೋ, ಯಾರ್ಯಾರನ್ನು ಅಳಿಸಿಬಿಡ್ತಾನೋ ಅವನು ದುಃಖಂ ದಿನೇಶಾತ್ಮಜಃ ಅಂತ ಶಾಸ್ತ್ರ ಮಾತನ್ನು ಹೇಳುತ್ತೆ. ಶಾಸ್ತ್ರದ ಮಾತು ಏನಪ್ಪ ಅಂದರೆ ದುಃಖಂ ದಿನೇಶಾತ್ಮಜಃ ಅಂತ, ದುಃಖವನ್ನು ಆತ ಪ್ರಕಟ ಮಾಡ್ತಾನೆ ಅಂತ. ಹೀಗಾಗಿ ಶನಿ ಅಂದರೆ ಭಯ ಸಾಮಾನ್ಯ ಜನರಿಗೆ. ಇಂತಹ ಶನೈಶ್ಚರ ಈಗ ಆತನ ಈಗಂತೂ ಚೆನ್ನಾಗಿದೆ, ಇನ್ನು 3 ತಿಂಗಳು ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದರೂ ಎಷ್ಟೋ ಜನಕ್ಕೆ ತೊಂದರೆಗಳಿದ್ದಾವೆ, ಇಲ್ಲ ಅಂತಲೂ ಅಲ್ಲ. ಅದು ಜಾತಕದ ಬಲ ಎರಡನ್ನು ಗಮನಿಸ್ಕೊಂಡು ನಾವು ನಿರ್ಣಯ ಮಾಡಿಕೊಳ್ಬೇಕು. ಇದು ಸ್ಥೂಲವಾದ ನೋಟ, ಅಂದರೆ ಮೇಲ್ನೋಟ ಅಂತೀವಲ್ಲ, ಆ ರೀತಿಯ ಒಂದು ಫಲಗಳಿವು. ಈಗ ಮೀನರಾಶಿಗೆ ಪ್ರವೇಶವಾದ ಕೂಡಲೇ ಶನೈಶ್ಚರನ ಪ್ರಭಾವ ಹೇಗಿರುತ್ತೆ, ಯಾವ ರೀತಿಯಲ್ಲಿ ಶನೈಶ್ಚರ ನಮಗೆ ಫಲಗಳನ್ನು ನೀಡ್ತಾನೆ ಅಂತಂದರೆ ಯಾರೂ ಹೆದರಬೇಕಾಗಿಲ್ಲ. ಶನೈಶ್ಚರ ಮೀನರಾಶಿಯಲ್ಲಿ ಉತ್ತಮ ಫಲವನ್ನೇ ಕೊಡ್ತಾನೆ. ಅದಕ್ಕೆ ಶಾಸ್ತ್ರದ ಆಧಾರವೂ ಇದೆ. ಶಾಸ್ತ್ರದ ಮಾತು ಏನು ಹಾಗಿದ್ರೆ? ಸ್ವಂತಃ ಪ್ರತ್ಯಯಿತೋ ನರೇಂದ್ರ ಭವನೆ ಸತ್ಪುತ್ರ ಜಾಯಾ ಧನೋ ಜೀವಕ್ಷೇತ್ರಗತೆ ಅರ್ಕಜೆ ಪುರಬಲ ಗ್ರಾಮಾಗ್ರಣಿ ಅಂತಕ್ಕಂಥದ್ದು ಶಾಸ್ತ್ರದ ಮಾತು. ನಾನೇನು ಬುರುಡೆ ಬಿಡ್ತಾ ಇಲ್ಲ ಮತ್ತು ಇನ್ಯಾವುದೋ ನನ್ನ ಸೃಷ್ಟಿಯನ್ನು ಹೇಳ್ತಾ ಇಲ್ಲ. ನಿಮ್ಮನ್ನು ಒಪ್ಪಿಸೋದಕ್ಕೆ ಹಾಗೂ ನಿಮ್ಮನ್ನು ಸಮಾಧಾನ ಪಡಿಸೋದಕ್ಕೆ ಶಾಸ್ತ್ರದ ಮಾತು. ಅದರಲ್ಲೂ ಯಾರು ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ಅಂತ ಕರೆಸಿಕೊಳ್ಳಂಥ ವರಾಹ ಮಿಹಿರರ ಆಧಾರ ಇದು, ಅವರ ಮಾತಿದು. ಋಷಿಗಳ ಮಾತು ಸತ್ಯವೇ ಆಗುತ್ತೆ. ಹೀಗಾಗಿ ಆ ಮಾತನ್ನು ಆಧಾರವಾಗಿ ಇಟ್ಟುಕೊಂಡು ಈ ದಿವಸ ನಿಮಗೆ ಒಂದು ಸಮಾಧಾನದ ಉತ್ತರವನ್ನು ಕೊಡ್ತಾ ಇದ್ದೀನಿ. ಸಮಾಧಾನ ಅಲ್ಲ, ಸತ್ಯದ ಉತ್ತರವನ್ನು ಕೊಡ್ತಾ ಇದ್ದೀನಿ. ಏನು ಸ್ವಂತಃ ಪ್ರತ್ಯಯಿತೋ ನರೇಂದ್ರ ಭವನೆ. ನೋಡಿಪ್ಪ, ಮೀನರಾಶಿಗೆ ಶನಿಯ ಪ್ರವೇಶವಾದಾಗ ಏನು ಫಲ ಅಂತಕ್ಕಂಥದ್ದು ಅವರು ಹೇಳಿರ್ತಕ್ಕಂಥದ್ದು. ಏನೇನು ಫಲಗಳು ಬರುತ್ತೆ ಅಂತಂದರೆ ನೋಡಿ, ಅಂತ್ಯಕಾಲದಲ್ಲಿ ಒಂದು ಸುಖಿ ನಮಗೆ ಸಾಮಾನ್ಯವಾಗಿ ವಯಸ್ಸಾಗ್ತಾ ಆಗ್ತಾ ಯಾವುದೋ ಕಾಯಿಲೆಗಳು ಅಂಟ್ಕೊಂಡು ಬಿಡುತ್ತೆ, ಯಾವುದೋ ಚಿಂತೆಗಳು ಅಂಟ್ಕೊಂಡ್ಬಿಡುತ್ತೆ, ಮಕ್ಕಳು ದೂರ ಮಾಡಿಬಿಡ್ತಾರೆ. ಇಲ್ಲೆಲ್ಲೋ ಪಾಪ ಕಷ್ಟಪಟ್ಟು ಜೀವನ ಇಡೀ ಗಂಧದ ಹಾಗೆ ತೇಯ್ದು ಹಣ ಸಂಪಾದನೆ ಮಾಡಿ ಅದನ್ನೆಲ್ಲ ಮಕ್ಕಳಿಗೆ ಇನ್ವೆಸ್ಟ್ ಮಾಡಿರ್ತೀರ, ಸುರಿದು ಬಿಟ್ಟಿರ್ತೀರ. ಅವರು ಚೆನ್ನಾಗಿ ಓದಿಕೊಂಡು ಇನ್ನೇನೋ ಮಾಡ್ಕೊಂಡು ನಿಮ್ಮನ್ನು ಕೈ ಬಿಟ್ಟು ಕೊನೆಗೆ ಅಮೇರಿಕವೋ ಆಸ್ಟ್ರೇಲಿಯಾವೋ ಹೀಗೆ ಹಾರಿಬಿಟ್ಟಿರ್ತಾರೆ. ನೀವು ಪಾಪ ಇಲ್ಲಿ ಒಂಟಿಯಾಗಿ ಒದ್ದಾಡೋದಾಗತ್ತೆ. ಅದು ಯಾವಾಗ? ಶನಿಯ ದುರ್ಬಲತೆ ಇದ್ದಾಗ. ಶನೈಶ್ಚರ ಮೀನರಾಶಿಗೆ ಸಂಚರಿಸಿದರೂ ನೀವು ಈ ನಿಮ್ಮ ವೃದ್ಧಾಪ್ಯ ಕಾಲದಲ್ಲಿ ಇಂಥ ಸಂಕಟಕ್ಕೊಳಪಡೋದಿಲ್ಲ. ನಿಮ್ಮ ಜಾತಕವನ್ನು ನೋಡ್ಕೊಳ್ಬೇಕು. ಸುಮ್ಮನೆ ಏನೋ ಮೀನರಾಶಿಗೆ ಹೋಗ್ತಾ ಇದ್ದೇನೆ ಅಂಥೇಳಿ ಅದನ್ನೂ ನೀವು ಭ್ರಮಣೆ ಮಾಡ್ಕೋಬಾರ್ದು. ಎರಡರ ಬಲವನ್ನು ನೋಡಿಕೊಂಡು ನಿರ್ಣಯಕ್ಕೆ ಬರಬೇಕು. ಅಂತೂ ಸ್ವಲ್ಪ ಮಟ್ಟಿಗೆ ಶನೈಶ್ಚರ ಮೀನರಾಶಿಗೆ ಹೋಗ್ತವ್ರೆ ಇರೋದರಿಂದ ಸ್ವಲ್ಪ ಪರವಾಗಿಲ್ಲ, ಒಳ್ಳೆಯ ಫಲವನ್ನು ಆತ ಕರುಣಿಸ್ತಾನದು. ಸಮಕ್ಷೇತ್ರ, ತೀರಾ ಮಿತ್ರನೂ, ಅತ್ಯಾಪ್ತ ಮಿತ್ರನೂ ಅಲ್ಲ, ತೀರಾ ಶತ್ರುವೂ ಅಲ್ಲ. ಗುರು ಶನೈಶ್ಚರನಿಗೆ ಸಮನಾಗಿರತಕ್ಕಂಥವನು. ಹೀಗಾಗಿ ಅಲ್ಲಿಗೆ ಹೋದಾಗ ಪರವಾಗಿಲ್ಲ, ನಾನು ತೀರಾ ಬಿದ್ದಿಲ್ಲ, ತೀರಾ ಮೇಲೆದ್ದೂ ಇಲ್ಲ. ಜನರಿಗೆ ಬೇಕಾಗಿರೋದು ಇಷ್ಟೇ. ತುಂಬ ನರೇಂದ್ರ ಭವನ ಅಂತಂದರೆ ಇಂದ್ರ ಭವನದಿಂದ ಬಂದು ಬೇಕಾಗಿರ್ತಕ್ಕಂಥ ಭಂಡಾರದ ಹೂಜಿ ಏನು ಬೇಕಾಗಿಲ್ಲ ಜನರಿಗೆ. ಮತ್ತು ಇನ್ನೇನು ದಿನಕ್ಕೆ ಊಟಕ್ಕೂ ಗತಿ ಇಲ್ಲದೆ ಇರತಕ್ಕಂಥ ಸ್ಥಿತಿಯೂ ಬೇಕಾಗಿಲ್ಲ.
ಮಧ್ಯಮ ಸ್ತರದಲ್ಲಿ ನಮ್ಮ ಬದುಕು ಹೋದರೆ ಸಾಕಪ್ಪ, ಇನ್ನೊಬ್ಬರಿಗೆ ಅಂಗಲಾಚದೆ, ಇನ್ನೊಬ್ಬರ ಆಶ್ರಯವಿಲ್ಲದೆ ನಾನಾಯಿತು ನನ್ನ ಬದುಕಾಯಿತು ನೋಡಿಕೊಂಡ್ರೆ ಅದು ನನ್ನ ಸಮಾಧಾನ ಅಂತಕ್ಕಂತಹ ಜನರೇ ಹೆಚ್ಚು ನಮ್ಮ ಮಧ್ಯದಲ್ಲಿ. ಅಂಥದ್ದೊಂದು ಫಲವನ್ನು ಖಂಡಿತ ಶನೈಶ್ಚರ ತಂದುಕೊಡ್ತಾನೆ ಅನ್ನೋದನ್ನು ಶಾಸ್ತ್ರ ಹೇಳ್ತಾ ಇದೆ, ನಾನಲ್ಲ. ಯಾಕೆಂದರೆ ನಾನು ಹೇಳಿದ್ರೆ ಅದು ಸುಳ್ಳಾಗ್ಬಿಡಬಹುದು, ಅಥವಾ ನಿಮ್ಮನ್ನು ಮೆಚ್ಚಿಸಲಿಕ್ಕೆ ಹೇಳತಕ್ಕಂಥ ಮಾತು ಆಗಿರಬಹುದು. ಆದರೆ ಶಾಸ್ತ್ರ ಅದು ಯಾರ ಮೆಚ್ಚುಗೆಗೂ ಅಲ್ಲ, ಯಾರ ಕಡೆಗಣಿಕೆಗೂ ಅಲ್ಲ, ಅದು ಇರುವುದೇ ಹಾಗೆ ಸತ್ಯವನ್ನು ಹೇಳುತ್ತೆ. ಆ ರೀತಿಯ ಸತ್ಯವಾಣಿ ಇದು. ನರೇಂದ್ರ ಭವನ ಅಂದರೆ ರಾಜಗೃಹಗಳಲ್ಲಿ ಕೆಲಸ ಸಿಗುತ್ತಂತೆ, ಅಥವಾ ರಾಜ ಸಮಾನವಾಗಿರತಕ್ಕಂತಹ ಕೆಲಸಗಳು ಯಾರಿಗೂ ಕೆಲಸ ಇಲ್ಲ ಅಂತ ಅಲ್ದಾಡ್ತಾ ಇದ್ದರೆ ಶನೈಶ್ಚರ ಮೀನರಾಶಿಗೆ ಬಂದ ಕೂಡಲೇ ಕೆಲಸವನ್ನು ಏರ್ಪಾಡು ಮಾಡ್ತಾನೆ. ಸ್ವಲ್ಪ ಶ್ರಮ ಇರಬಹುದು, ಶನೈಶ್ಚರ ಸ್ವಲ್ಪ ಶ್ರಮಿಕ, ಅವನು ಸ್ವಲ್ಪ ಬೆವರು ಹರಿಸಿ ದುಡಿತಕ್ಕಂಥವನು. ಜನರಿಗೆ ಅದೇ ತಾನೇ ಬೇಕಾಗಿರೋದು. ಅಪ್ಪ ನಾನೇನು ಕೂತ್ಕೊಂಡು ಊಟ ಮಾಡಬೇಕಾಗಿಲ್ಲ, ನಾನು ಕೆಲಸ ಮಾಡ್ತೀನಿ, ಕೆಲಸಕ್ಕೆ ಬೇಕಾದ ಪ್ರತಿಫಲ ಬೇಕು, ಈ ಮನೋಭಾವ ಇರತಕ್ಕಂಥವರು ಜಾಸ್ತಿ ಜನ ಇದ್ದಾರೆ. ಹೀಗಾಗಿ ಅಂಥ ಫಲವನ್ನು ಶನೈಶ್ಚರ ನೋಡಿ. ಶನೈಶ್ಚರ ಇದನ್ನಲ್ಲ, ಇವನು ನಿಜವಾಗಿ ಜನಪರ ಗ್ರಹ. ಇನ್ಯಾವುದೋ ನಾವು ಈ ಜನನಾಯಕರನ್ನ ಇವರು ಜನಪರವಾಗಿದ್ದಾರೆ, ಅವರು ಪರವಾಗಿದ್ದಾರೆ, ಅವ್ರು ಮಾಡ್ತಾರೋ ಇಲ್ಲೋ ನಮಗೆ ಗೊತ್ತಾಗೋದಿಲ್ಲ. ಆದರೆ ಶನೈಶ್ಚರ ಮಾತ್ರ ಅವನು ಶ್ರಮಿಕರ ವರ್ಗದಲ್ಲಿ ಶ್ರಮಿಕರ ನಾಯಕ ಅವನು. ಹೀಗಾಗಿ ಅವನ ಕೊಡ್ತಕ್ಕಂತಹ ಫಲದಲ್ಲಿ ಖಂಡಿತ ವ್ಯತ್ಯಾಸ ಆಗೋದಿಲ್ಲ. ಅವನ ತಕ್ಕಡಿ ಬಹಳ ಸಮವಾಗಿರುತ್ತದೆ. ಯಾರು ಶ್ರಮ ಹಾಕಿದಾರೋ ಅವರಿಗೆ ತಕ್ಕ ಫಲ. ಮಾಡಿದವನಿಗೆ ನೀಡು ಭಿಕ್ಷೆ ಅಂತ ನಮ್ಮ ನಾಯಕನಟ್ಟಿ ಸ್ವಾಮೀಜಿಯವರ ಮಾತು. ತಿಪ್ಪೇರುದ್ರ ಸ್ವಾಮಿಗಳು ಅಂತ ಅಲ್ಲಿ ಬಹಳ ಪ್ರಸಿದ್ಧರು. ಆ ಸ್ವಾಮಿಗಳು ಹೇಳ್ತಾ ಇದ್ರು, ಮಾಡಿದವನಿಗೆ ನೀವು ಎಷ್ಟು ಕೆಲಸ ಮಾಡಿದೆಯೋ ಅಷ್ಟು ಭಿಕ್ಷೆ ತಗೊಳ್ಳಯ್ಯ ಅಂತ, ಗುರುವಾಣಿ ಥರ. ಆ ರೀತಿಯಲ್ಲಿ ಶನೈಶ್ಚರ ನೀನೇನು ಕೆಲಸ ಮಾಡಿದೆಯೋ ಅದಕ್ಕೆ ಪ್ರತಿಫಲ ಇಲ್ಲ ಅಂತಿಲ್ಲ, ಖಂಡಿತ ಸಿಗತ್ತೆ. ಆದರೆ ಶ್ರದ್ಧೆಯಿಂದ ಕೆಲಸ ಮಾಡು, ಅದನ್ನು ಸೂಚಿಸ್ತಾನೆ ಮೀನರಾಶಿಗೆ ಹೋದಂತಹ ಶನೈಶ್ಚರ. ಮತ್ತು ಅಷ್ಟೇ ಅಲ್ಲ, ಸತ್ಪುತ್ರ ಧನವನ್ನು ತಂದು ಕೊಡ್ತಾನೆ. ಮಕ್ಕಳ ವಿಚಾರದಲ್ಲೂ ಎಷ್ಟೋ ಜನರಿಗೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು, ತಾಯಿ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು. ನಾವು ಪ್ರತಿದಿನ ಬೆಳಗಾದರೆ ಮಾಧ್ಯಮಗಳಲ್ಲಿ ಏನು ನೋಡ್ತೀವಿ, ಎಲ್ಲೋ ಒಂದು ಸಮಸ್ಯೆ, ಕೊಲೆ ಆಯಿತು, ಮತ್ತಿನ್ನೇನೋ ಆಯಿತು, ತಂದೆ ಮಕ್ಕಳ ಜೊತೆಗೆ ಯುದ್ಧ ಆಗೋಯಿತು, ಅದರ ಸಂಬಂಧ ಆಗಿ ಜೀವವನ್ನೇ ತೆಗೆದುಬಿಟ್ರು, ಈ ರೀತಿಯ ಒಂದು ನೋಡ್ತೀವಿ. ಆದರೆ ಶನೈಶ್ಚರ ಆ ರೀತಿ ಮಾಡೋದಿಲ್ಲ. ಒಂದು ಭಾವನೆಯನ್ನು ಏರ್ಪಾಡು ಮಾಡ್ತಾನೆ, ಒಂದು ಸದ್ಭಾವನೆಯನ್ನು. ಅವನು ವಸ್ತುತಃ ತಂದೆ ಸೂರ್ಯನಿಂದ ಶಪಿತನಾಗಿರತಕ್ಕಂಥವನು. ತನ್ನ ತಾಯಿಗೋಸ್ಕರ, ತನ್ನ ತಾಯಿ ಛಾಯಾದೇವಿ, ಆ ಛಾಯಾದೇವಿ ಒಂದು ಆದೇಶದ ಮೇಲೆ, ಸಂಜ್ಞಾದೇವಿ ಆದೇಶದ ಮೇಲೆ ಒಂದು ಏನು ಒಪ್ಪಂದವನ್ನು ಏರ್ಪಾಡು ಮಾಡ್ಕೊಂಡಿಲ್ಲ. ತನ್ನ ತಾಯಿ ತಪ್ಪಿಲ್ಲ. ಕಥೆ ವಿಚಾರ ಅಲ್ಲಿ ಪುರಾಣದಲ್ಲಿ ಬರ್ತದೆ, ಭಾಗವತಾದಿಗಳಲ್ಲೂ ಬರುತ್ತದೆ. ಬಿರಲಿ, ಆ ಕಥೆ ಬೇಡ, ಈಗ ಸದ್ಯಕ್ಕೆ ಫಲವನ್ನು ನೋಡೋಣ. ಕಥೆಗೆ ಒಂದು ದಿವಸ ಮತ್ತೊಂದು ದಿವಸ ಅಲ್ಲಿ ತುಂಬ ಚೆನ್ನಾಗಿದೆ. ಆಕಚಗ್ರಹಣ ದೇವಿ ಆಶಾಪಾನ್ನ ಯುವಕರಿ ಹಿಚಿತು ಅಂತೆಲ್ಲ ದೊಡ್ಡ ಕಥೆ ತುಂಬ ಚೆನ್ನಾಗಿದೆ. ಅದು ಒಂದು ದಿವಸ ಬೇರೆ ದಿವಸ ಮಾತಾಡೋಣ. ಖಂಡಿತ ಶಾಸ್ತ್ರಿಗಳು. ಅಂದ್ರೆ ಶನಿ ಕರ್ಮದ ಅಧಿಪತಿ ತಾವು ಹೇಳಿದಾಗೆ, ತಮ್ಮ ಮಾತಿನ ಒಂದು ವಿವರಣೆಯನ್ನ ನೋಡಿದಾಗ. ಸೊ ಕಾಲ ಕಾಲಕ್ಕೆ ತಕ್ಕ ಹಾಗೆ ಶನಿ ಬೇರೆ ಬೇರೆ ರಾಶಿ ನಕ್ಷತ್ರಗಳಿಗೆ ಪರಿವರ್ತನೆ ಆಗೋದ್ರಿಂದ, ಸಂಚರಿಸೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಆತನದ್ದೇ ಆದಂತಹ ಒಂದು ಪ್ರಭಾವ ಇದೆ. ಈಗ ಮೀನ ರಾಶಿಗೆ ಸಂಚರಿಸೋದ್ರಿಂದ, ಮೀನರಾಶಿಗೆ ತಾವು ಹೇಳಿದ್ರೆ ಒಳ್ಳೆ ಫಲವನ್ನೇ ಕೊಡ್ತಾನೆ. ಪುರಬಲ, ನಾನು ಇನ್ನೊಂದು ಪದ ಬಿಟ್ಟಿದ್ದೀನಿ, ಪುರಬಲ ಗ್ರಾಮಾಗ್ರಣಿ ಅಂತ ಹೇಳ್ತಾರೆ. ಅಲ್ಲಿ ಪುರಬಲ ಅಂತಂದ್ರೇನು, ಒಂದು ಒಂದು ಊರಿಗೆ, ಒಂದು ನಗರಕ್ಕೆ, ಅಥವಾ ಒಂದು ನೀವಿರ್ತಕ್ಕಂತಹ ಕ್ಷೇತ್ರ ಯಾವುದೇ ಇರಲಿ, ಅದಕ್ಕೆ ಅಧ್ಯಕ್ಷನನ್ನಾಗಿ ಮಾಡ್ತಾನಂತವನು. ಬರೀ ಶ್ರಮ ಅಷ್ಟೇ ಅಲ್ಲ, ಅವನ ನಾಯಕತ್ವ ತಂದು ಕೊಡ್ಲಿಕ್ಕೂ ಅವನಿಗೆ ಸಾಮರ್ಥ್ಯ ಇದೆ. ಅದು ಎಲ್ಲಿ? ಮೀನರಾಶಿಯಲ್ಲಿ ರಾಜನಾಗುವಂತಹ ಎಲ್ಲ ಸಾಧ್ಯತೆ, ಖಂಡಿತ ಸಾಧ್ಯತೆ ಇದೆ ಅಂತ ಶಾಸ್ತ್ರವೇ ಹೇಳ್ತಾ ಇದೆ. ಇನ್ನುಳಿದಂತೆ ಶಾಸ್ತ್ರಿಗಳೇ, ಬೇರೆ ಯಾವ ಯಾವ ರಾಶಿಗಳಿಗೆ ಯಾವ ಪ್ರಭಾವ ಬೀರುತ್ತೆ, ಯಾವ ರಾಶಿಗಳಿಗೆ ಅದೃಷ್ಟ ಇದೆ ನೋಡ್ತಾ ಹೋಗೋಣ. ನೋಡಿ, ಈಗ ನಾವು ಮೇಷದಿಂದ ಗಮನಿಸ್ತಾ ಹೋಗೋಣ. ಮೇಷರಾಶಿಗೆ ಸ್ವಲ್ಪ ಶನೈಶ್ಚರನ ಪ್ರಭಾವ ತೀರಾ ಏನು ಚೆನ್ನಾಗಿದೆ ಅಂತ ನಾನು ಹೇಳಲ್ಲ. ಯಾಕೆಂದರೆ ವ್ಯಯಸ್ಥಾನ ಸಹಜವಾಗಿ ಒಂದಷ್ಟು ವ್ಯಯವನ್ನು ಉಂಟು ಮಾಡ್ತಾನೆ. ನಾವು ಈ ಮೇಷ ಇತ್ಯಾದಿಗಳನ್ನು ಆನಂತರದಲ್ಲಿ ಗಮನಿಸೋಣ. ಮೊದಲಿಗೆ ಯಾವ ರಾಶಿಗಳಿಗೆ ಅತ್ಯಂತ ಅಧಿಕ ಫಲವನ್ನು ಕೊಡ್ತಾ ಇದ್ದಾನೆ ಅದನ್ನು ನೋಡಿಬಿಡೋಣ. ಈಗ ನೋಡಿ, ವೃಷಭ ರಾಶಿಗೆ ಶನೈಶ್ಚರ ಲಾಭಸ್ಥಾನಕ್ಕೆ ಬರ್ತಾನೆ. ಲಾಭಕ್ಕೆ ಬಂದಾಗ ಏನಾಗುತ್ತೆ? ಬಹ್ವಾಯು ಸ್ಥಿರಾಸ್ತಿ ಸಂಪದ ಬಹ್ವಾಯು ಅಂತ ಹೇಳುತ್ತೆ. ಹೆಚ್ಚಿನ ಆದಾಯವನ್ನು ಗಳಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ ವೃಷಭ ರಾಶಿಯವರಿಗೆ ಶನೈಶ್ಚರ. ಲಾಭದ ಶನೈಶ್ಚರ ಸ್ಥಿರಾಯು ಚರಾಯು ಎರಡನ್ನೂ ತಂದು ಕೊಡ್ತಾನೆ. ಅಂದರೆ ಮನೆಯನ್ನು ತಗೊಳ್ತೀರಾ, ವಾಹನವನ್ನು ತಗೊಳ್ತೀರಾ, ಆ ರೀತಿಯ ಒಂದು ಫಲವನ್ನು ಲಾಭದ ಶನೈಶ್ಚರ
ಲಾಭದಲ್ಲಿದ್ದಾಗ ಲಾಭವೇ ಬರ್ತದೆ, ಅವನು ಕರ್ಮಾಧಿಪತಿ, ಹೀಗಾಗಿ ಉದ್ಯೋಗದಲ್ಲಿ ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು. ಭಾಗ್ಯಾಧಿಪತಿ, ಅದೃಷ್ಟವಶಾತ್ ನಿಮ್ಮ ಕೈಲಿ ಆಗದೇ ಇದ್ದಿದ್ದನ್ನು ಭಗವಂತ ಇನ್ಯಾರ್ದೋ ಮೂಲಕ, ಇನ್ಯಾವುದೋ ಸಂದರ್ಭಗಳ ಮೂಲಕ ನಮಗೆ ಆ ಫಲ ತಂದು ಕೊಟ್ಬಿಡಬಹುದು. ಆ ರೀತಿಯ ಶುಭ ಫಲವನ್ನು ಖಂಡಿತ ತಂದುಕೊಡ್ತಾನೆ. ನಿಮ್ಮ ಪ್ರಯತ್ನಗಳಿಗೆ ಹೊಸ ಪ್ರತಿಫಲ ಸಿಗಬಹುದು, ಅಥವಾ ಹೊಸ ಕೆಲಸವನ್ನೇ ನೀವು ಹುಡುಕಬಹುದು. ಆ ಕೆಲಸಕ್ಕೆ ನಿಮಗೆ ಹೆಚ್ಚಿನ ಮಾನ್ಯತೆ ಸಹಿತವಾದ ಒಳ್ಳೆಯ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ, ನಾನು ಇಷ್ಟು ನಿರೀಕ್ಷೆ ಮಾಡ್ತಾ ಇದ್ದೇನೆ ಸ್ವಾಮಿ ನಿಮ್ಮ ಸಂಸ್ಥೆಯಿಂದ, ನಾನು ಬರಬಹುದಾ ಅಂತಂದರೆ ಅದಕ್ಕೂ ಹೆಚ್ಚಿನದಾಗಿ ಕೊಟ್ಟು ಬಾರಯ್ಯ ನೀನು, ಅಗತ್ಯ ಇದೆ ಅಂತ ಹೇಳಿ ಅಂಥದ್ದೊಂದು ಫಲ ಬರಲಿಕ್ಕೆ ಸಾಧ್ಯತೆ ಇದೆ ವೃಷಭ ರಾಶಿಯವರಿಗೆ. ಯಾಕೆಂದರೆ ಕರ್ಮಾಧಿಪತಿ ಲಾಭಕ್ಕೆ ಬರ್ತಾ ಇದ್ದಾರೆ. ಈ ಕಾರಣದಿಂದಾಗಿ ವಿದೇಶ ವಹಿವಾಟು, ಅದು ಮೀನರಾಶಿ ಜಲರಾಶಿ ಅಂತ, ಸಮುದ್ರವನ್ನು ದಾಟಿ ಹೊರದೇಶಗಳಿಗೆ ಹೋಗಿ ಅಲ್ಲಿ ವ್ಯವಹಾರಗಳಲ್ಲಿ ನೀವು ಜಯಿಸಲಿಕ್ಕೆ, ಅಲ್ಲಿ ಲಾಭವನ್ನು ಗಳಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಶನೈಶ್ಚರ. ಹೀಗಾಗಿ ವೃಷಭ ರಾಶಿಯವರಿಗೆ ಹೆಚ್ಚಿನ ಫಲ, ಶುಭ ಫಲ ಇದೆ, ಖಂಡಿತ ಇದೆ. ನಂತರದಲ್ಲಿ ಮಿಥುನ ಗಮನಿಸೋಣ. ಮಿಥುನ ರಾಶಿಯವರಿಗೆ ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ ಗುರು. ನಾನು ಗುರು ಬಗ್ಗೆ ಮಾತಾಡ್ತಾ ಇಲ್ಲ ಈಗ, ಅದಾಮೇಲೆ ನೋಡೋಣ. ಶನೈಶ್ಚರನ ಪ್ರಭಾವ ಏನಪ್ಪ ನೋಡಿ. ಶನೈಶ್ಚರ ಕರ್ಮಸ್ಥಾನದಲ್ಲಿದ್ದಾಗ ನಿಮಗೆ ಅಧಿಕಾರವನ್ನು ತಂದುಕೊಡ್ತಾನೆ. ಶನೈಶ್ಚರ ಆಡಳಿತವನ್ನು ಪ್ರತಿನಿಧಿಸ್ತಕ್ಕಂಥವನು. ಹೀಗಾಗಿ ನೀವು ನಿಮ್ಮ ಕೆಲಸಗಳಲ್ಲಿ ಎಷ್ಟು ದಿವಸ ಆಯಿತು, ನೀನು ಕೆಲಸ ಮಾಡಿದ್ದಾಯ್ತು, ಈಗ ತಗೋ ಟೀಮ್ ಲೀಡ್ರ್ ಆಗ್ತಾ ಇದೆಯಾ, ಟೀಮ್ ಲೀಡ್ರ್ ಆಗಿರ್ತಕ್ಕಂಥ ತಗೋ ಈಗ ಮ್ಯಾನೇಜರ್ ಆಗ್ತದೆ. ಈ ನಿಮ್ಮ ಹಂತದಿಂದ, ಈ ಇರ್ತಕ್ಕಂತಹ ಸ್ತರದಿಂದ ಮೇಲ್ ಹಂತಕ್ಕೆ ಹೋಗಲಿಕ್ಕೆ ಶನೈಶ್ಚರ ಖಂಡಿತ ಸಹಾಯ ಮಾಡ್ತಾನೆ. ನಿಮ್ಮ ಸಮಾನರು, ನಿಮ್ಮದೇ ಮನಸ್ಥಿತಿ, ಸಮಾನ ಮನಸ್ಕರು ಅಂತೀವಲ್ಲ, ಸಮಾನ ಮನಸ್ಕರಿಂದಾಗಿ ನಿಮಗೆ ಇಂಥದ್ದೊಂದು ಅನುಕೂಲ ಉಂಟಾಗುತ್ತೆ. ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸಗಳಲ್ಲಿ ಸಮಾನ ಮನಸ್ಕರಿಂದಾಗಿ ನಿಮ್ಮ ಕೆಲಸ ಕ್ಲಿಷ್ಟತೆ ಇದ್ದಿದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಸಮಾನರು ಸೇರಿಕೊಂಡು ನನಗೂ ಇಂಥದ್ದೇ ಕಷ್ಟ ಇದೆಯಾ, ನಿನಗೂ ಇಂಥದ್ದೇ ಕಷ್ಟ ಬಂದಿದೆ, ಇಬ್ಬರು ಹಂಚಿಕೊಳ್ಳೋಣ, ಆ ರೀತಿಯ ಒಂದು ಸಮಾನತೆ ಅಂತಕ್ಕಂಥದ್ದು ಏರ್ಪಾಡಾಗುತ್ತೆ. ಯಾಕೆಂದರೆ ಅವನು ಸಮ ಆಗಿರ್ತಕ್ಕಂಥ ಗುರುವಿನ ಮನೆಯಲ್ಲಿದ್ದಾನೆ. ಗುರುವು ಶನೈಶ್ಚರನಿಗೆ ಸಮ. ಹೀಗಾಗಿ ಸಮಾನ ಮನಸ್ಕರು ಸಾಮಾನ್ಯವಾಗಿ ತೊಂದರೆಗೊಳಪಡೋದಿಲ್ಲ. ಕೆಲಸದಲ್ಲಿ ಅಂಥದ್ದೊಂದು ಸಮಾನತೆ ಏರ್ಪಾಡಾಗುತ್ತೆ. ಇಷ್ಟು ದಿವಸ ಏರುಪೇರಾಗಿತ್ತಾ, ಕೆಲಸ ಗುರುತಿಸ್ತಾ ಇರಲಿಲ್ಲ ನಂದು ಅಂತ ವ್ಯಥೆ ಪಡ್ತಾ ಇದ್ರಾ, ನಾನೆಲ್ಲೋ ಕಡೆಗಣನೆ ಆಗಿಬಿಟ್ಟಿದ್ದೀನಿ, ಎಲ್ಲೋ ಮೂಲೆ ಗುಂಪಾಗ್ಬಿಟ್ಟಿದ್ದೀನಿ, ಎಷ್ಟು ಕೆಲಸ ಮಾಡಿದ್ರು ಐಡೆಂಟಿಟಿ ಸಿಗ್ತಾ ಇಲ್ಲ, ಗುರ್ತು ಸಿಗ್ತಾ ಇಲ್ಲ, ಈ ಥರದ್ದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಕೊರಗಿ ಕ್ಷೀಣವಾಗಿದ್ದರೆ ನೀವು ನೋಡಿ, ಶನೈಶ್ಚರನ ಪರಿವರ್ತನೆಯಿಂದಾಗಿ ಸಮಾನತೆ ಬಂದುಬಿಡುತ್ತೆ. ಆ ಐಡೆಂಟಿಟಿ ಅಂತೀವಲ್ಲ, ಗುರುತಿಸುವಿಕೆ, ಅದು ಸಿಗ್ತಾ ಹೋಗ್ಲಿಕ್ಕೆ ಶುರುವಾಗುತ್ತೆ. ಇದು ಮೀನರಾಶಿಯವರಿಗೆ ಆಗ್ತಕ್ಕಂಥ ಫಲ. ಅಂತೂ ನೀವು ಕೂಡ ವಿದೇಶಗಳಲ್ಲಿ ಕೆಲಸಕ್ಕೆ ಪ್ರಯತ್ನ ಮಾಡಬಹುದು. ಅಲ್ಲೂ ಕೂಡ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ಎರಡೆರಡು ಬಗೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಬರೀ ಒಂದು ಇನ್ಕಮ್ ಸಾಕಾಗಲ್ಲಪ್ಪ, ಪ್ಯಾರಲಲ್ ಆಗಿ ಏನಾದರೂ ಒಂದು ಮಾಡಬೇಕು ಅಂತಿದ್ದರೆ ಅದಕ್ಕೂ ಕೂಡ ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ನಾವು ಮಿಥುನ ರಾಶಿಯಲ್ಲಿ ಖಂಡಿತ ಕಾಣಬಹುದು. ಇದಾದ ನಂತರದಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಸಿಂಹರಾಶಿ. ಸಿಂಹರಾಶಿಯವರಿಗೆ ವಸ್ತುತಃ ಅಷ್ಟಮ ಶನೈಶ್ಚರ. ಈ ಸಿಂಹರಾಶಿಗಿಂತಲೂ ಪ್ರಧಾನವಾಗಿ ಅದು ನಾನು ಅನಂತರದಲ್ಲಿ ಹೇಳ್ತೀನಿ, ಯಾಕೆಂದರೆ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಕಷ್ಟಗಳನ್ನು ಕೊಡ್ತಾನಾತ. ಅದಾದ ಮೇಲೆ 6ನೇ ಮನೆ ಅಂತ ಗುರುತಿಸೋದು ತುಲಾರಾಶಿ. ತುಲಾರಾಶಿಗೆ ಶನೈಶ್ಚರ 6ನೇ ಮನೆ. 6ನೇ ಮನೆಯಲ್ಲಿ ಶನೈಶ್ಚರನಿದ್ದಾಗ ಅದು ನೋಡಿ ಹೆಚ್ಚಿನ ಬಲ ತಂದುಕೊಡುತ್ತೆ. ಷಷ್ಠದಲ್ಲಿ 6ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ಅದು ವಿಶೇಷವಾದ ಶಕ್ತಿಯನ್ನು, ಶತ್ರು ಮರ್ದನವನ್ನು ಮಾಡುತ್ತೆ. ಯಾರಾದರೂ ಶತ್ರುಗಳ ಕಾಟದಿಂದಾಗಿ ಹೈರಾಣಾಗಿದ್ದರೆ ಅವರ ನಿವಾರಣೆಗೆ ಶನೈಶ್ಚರ ಒಂದು ಫೋರ್ಸ್. ಅವನ ಹೋರಾಟ ಎಂಥದ್ದು ಅಂದರೆ ಸೂರ್ಯನಿಗೆ ಎದುರಾಗಿ ನಿಂತವನು, ತಂದೆಗೆ ಎದುರಾಗಿ ನಿಂತವನು, ನಾನು ಸತ್ಯದಲ್ಲಿದ್ದೇನೆ, ಹೀಗಾಗಿ ನಾನು ಗೆಲ್ತೀನಿ ಅಂತಕ್ಕಂಥ ಛಲ ಅಂತೀವಲ್ಲ, ಆ ಛಲವನ್ನು, ಹೋರಾಟದ ಮನೋಭಾವವನ್ನು ಶನೈಶ್ಚರ ತುಲಾರಾಶಿಯವರಿಗೆ ತಂದುಕೊಡ್ತಾನೆ. ಸಾಲ ಬಾಧೆ ಏನಾದರೂ ಇದ್ದರೆ ಅದಕ್ಕೆ ಮುಕ್ತಿ ಸಿಗ್ತಕ್ಕಂಥ ಒಂದು ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಶನೈಶ್ಚರನ ತುಲಾರಾಶಿಯ ಮೀನರಾಶಿಯ ಪ್ರವೇಶದಿಂದ. ಸರಿ ಶಾಸ್ತ್ರಿ, ಈಗ ವೃಷಭ ಆಯಿತು, ಮಿಥುನ ಆಯಿತು, ತುಲಾ ಆಯಿತು, ಮುಂದೆ ಯಾವ ರಾಶಿಯ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ರಾಯಚೂರಿನಿಂದ ಭೀಮಯ್ಯ ಶೆಟ್ಟಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಭೀಮಯ್ಯ ಶೆಟ್ಟಿ ಅವರೇ. ನಮಸ್ಕಾರ ಮೇಡಮ್. ಏನ್ ಕೇಳಬೇಕಾಗಿತ್ತು ತಮ್ಮ ಪ್ರಶ್ನೆ ಸರ್? ನನ್ನ ಮಗನ ಬಗ್ಗೆ, ನನ್ನ ಮಗನ ನೌಕರಿ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ತಮ್ಮ ಮಗಳ ನೌಕರಿ ಬಗ್ಗೆ ಕೇಳಬೇಕು. ಮಗ ಏನ್ ರಾಶಿ? ರಾಶಿ ನಕ್ಷತ್ರ ಹೇಳ್ಬೋದಾ? ಹೇಳ್ತೀನಿ ಮೇಡಮ್. ಸರಿ ಹೇಳಿ. ಕುಂಭರಾಶಿ, ಶತಭಿಷ ನಕ್ಷತ್ರ, 1ನೇ ಚರಣ.
ಸರಿ, ಅಂದರೆ ಈಗ ಕುಂಭರಾಶಿಯಲ್ಲಿ ಶನಿ ಇದ್ದಾನೆ. ಮಾರ್ಚ್ 29ಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ಬರ್ತಾ ಇರೋದ್ರಿಂದಾಗಿ ಏನು ಪ್ರಭಾವ ಬೀರುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಶಾಸ್ತ್ರಿಗಳೇ. ಹೌದು, 7.5 ಪ್ರಭಾವದಲ್ಲೇ ಇದ್ದಾರಲ್ಲ ಇನ್ನು. ಹೀಗಾಗಿ ಆತಂಕ ಬೇಡ. ನೋಡಿ, ಅಲ್ಲಿ ಕುಂಭರಾಶಿ ದ್ವಿತೀಯ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಕುಟುಂಬದಲ್ಲಿ ನೋಡಿ ಕಲಹಗಳು, ಒಂದು ರೀತಿಯ ವಾತಾವರಣ ಹದಗೆಡ್ತಕ್ಕಂಥದ್ದು, ಸ್ವಲ್ಪ ಒರಟು ಮಾತಾಡ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆಗಳಿದ್ದಾವೆ, ಇಲ್ಲ ಅಂತಲ್ಲ. ಯಾಕೆಂದರೆ ಅಲ್ಲಿ ರಾಹು ಇದ್ದಾನೆ. ಶನಿ ರಾಹು ಎರಡು ಮಿಶ್ರವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾ ಹೋಗ್ತಾನೆ. ಈ ಕಾರಣದಿಂದಾಗಿ ಶನೈಶ್ಚರ ಸನ್ನಿಧಾನದಲ್ಲಿ ಖಂಡಿತ ಪ್ರತಿ ಶನಿವಾರ ಶನೈಶ್ಚರನಿಗೆ ತೈಲಾದ ಅಭಿಷೇಕ, ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿದ್ರೆ ತೈಲಧಾರೆಯಂತೆ ಮನಸ್ಸು ಸ್ಥಿರವಾಗಿ ನಿಲ್ಲಬೇಕು ಅಂತ ದಾಸರೇ ಹೇಳ್ತಾರೆ. ನೀವು ಈ ನೀರನ್ನು ಹಾಕಿ ಅಲ್ಲಿ ಇಲ್ಲಿ ಚೆದರಿ ಹೋಗಿಬಿಡುತ್ತೆ. ಆದರೆ ಎಣ್ಣೆಯ ಅಭಿಷೇಕ ಮಾಡಿದಾಗ ಆ ಧಾರೆ ಹೇಗಿರುತ್ತೆ ಅಂದರೆ ಏಕಾಗ್ರತೆಯಿಂದ ಇರುತ್ತೆ. ಅದು ಮನಸ್ಸು ಚಂಚಲ ಮಾಡೋದಿಲ್ಲ. ಆ ರೀತಿಯಲ್ಲಿ ತೈಲಧಾರೆಯ ಹಾಗೆ ಶನೈಶ್ಚರನಲ್ಲಿ ಮನಸ್ಸನ್ನು ನೆಡಬೇಕು. ಹೀಗಾಗಿ ನಿಮ್ಮ ಮಗಂಗೆ ಹೇಳಿ, ಪ್ರತಿ ಶನಿವಾರ ಹತ್ತಿರದಲ್ಲಿ ಶನೈಶ್ಚರ ಸನ್ನಿಧಾನ ಇದ್ದರೆ ಸಂತೋಷ, ಇಲ್ಲಾಂದರೆ ಆಂಜನೇಯ ಸನ್ನಿಧಾನಕ್ಕಾದರೂ ಹೋಗಿ ಬರಲಿ. ಅದು ತುಂಬ ಸಹಾಯ ಮಾಡುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಸರಿ, ಇನ್ನು ಹಾವೇರಿಯಿಂದ ಸಹನಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಸಹನಾ ಅವರೇ. ನಮಸ್ಕಾರ ಮ್ಯಾಮ್. ತಮ್ಮ ಪ್ರಶ್ನೆ ಮ್ಯಾಮ್. ಸರ್, ನಂದು ಜಾಬಿನ ಬಗ್ಗೆ ಕೇಳಬೇಕಿತ್ತು. ಸರಿ, ತಮ್ಮ ರಾಶಿ ನಕ್ಷತ್ರ ಹೇಳಿ. ನಂದು ಧನಸು ರಾಶಿ, ಪೂರ್ವಾಷಾಢ 1ನೇ ಚರಣ, 2/8/2001. ಸರಿ, ಧನುರಾಶಿ ಸಾಕಾಗುತ್ತೆ. ಧನುರಾಶಿಯವರಿಗೆ ನೋಡಿ, ಕರ್ಮಾಧಿಪತಿ ವಸ್ತುತಃ ಜನ್ಮದಲ್ಲೇ ಇದ್ದಾನಲ್ಲ. ಇದೊಂದು ಟ್ರೈ ಮಾಡ್ತಾ ಇದ್ದೀನಿ, ಅಂದ್ರೆ ಇನ್ನೇನ್ ಆಗ್ಬೋದು ಅನ್ನೋ ಚಾನ್ಸಸ್ ಅಲ್ಲಿ ಕ್ಯಾನ್ಸಲ್ ಆಗ್ತಿದೆ ಗುರುಜಿ. ಆಗುತ್ತೆ. 3 to 4 months ಆಯ್ತು ಗುರುಜಿ. ಆತಂಕ ಬೇಡ, ಖಂಡಿತ ಆಗುವ ಸಾಧ್ಯತೆ ಹೆಚ್ಚಾಗಿದೆ, ಚೆನ್ನಾಗಿದೆ. ಮತ್ತು ಭಾಗ್ಯಾಧಿಪತಿ ಈಗ ಸಂಚರಿಸ್ತಾ ಇರೋದ್ರಿಂದ ಜನ್ಮಸ್ಥಾನದಲ್ಲಿ ಕರ್ಮಾಧಿಪತಿಯೂ ಇರೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ. ಒಂದು ಸರಳವಾದ ಪರಿಹಾರ ಹೇಳ್ತೀನಿ, ಮಾಡಿ. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಸುಗಂಧ ಭರಿತ ಪರಿಮಳ ಭರಿತವಾದ ಪುಷ್ಪಗಳನ್ನು ಪ್ರತಿ ಬುಧವಾರ ತಗೊಂಡು ಹೋಗಿ ಕೊಡಿ. ನೀವೊಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ಅಪ್ಪ ಸ್ವಾಮಿ, ಈ ಹೂವು ಸಮರ್ಪಣೆ ಮಾಡ್ತಾ ಇದ್ದೀನಿ, ಇದು ನನ್ನ ಮನಸ್ಸು ಅಂತ ಅಂದುಕೊಳ್ಳಪ್ಪ ಅಂತ ಹೇಳಿ ನನ್ನ ಕೆಲಸ ಸಾಧನೆ ಮಾಡಿಕೊಡುವಂಥ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಸಾಕಾಗುತ್ತೆ. ಖಂಡಿತ ಅನುಕೂಲ ಆಗುತ್ತೆ. ನೀವು ಆತಂಕಕ್ಕೊಳಗಬೇಡಿ. 12 ಬುಧವಾರ ಮಾಡಿ, ಅಷ್ಟರಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಮತ್ತೆ ಕಾಲ್ ಮಾಡಿ. ಒಳ್ಳೆಯದಾಗಲಿ. ಇನ್ನು ಗದಗದಿಂದ ಗಾಯತ್ರಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಗಾಯತ್ರಿ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಗಾಯತ್ರಿ ಅವರೇ. ಶನಿ ನನ್ನ ಮಕರ ರಾಶಿ ಮೇಡಮ್, ನನ್ನ ರಾಶಿ ಒಳಗೆ ಏನ್ರ ಬದಲಾವಣೆ ಅದ ಅಂತ. ಸರಿ, ಈಗ ಶನಿ ಮೀನರಾಶಿಗೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನಾದ್ರೂ ಬದಲಾವಣೆ ಇದೆಯಾ, ಏನ್ ಫಲ ಸಿಗುತ್ತೆ ಅನ್ನೋದು ಅವ್ರ ಪ್ರಶ್ನೆ. ನಮಸ್ಕಾರ ಗಾಯತ್ರಿ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ನೋಡಿ, ಮಕರ ರಾಶಿಗೆ ನೋಡಿ, ಈಗ ಓದ್ತಾ ಇದ್ರೆ ಉದಾರ ಬುದ್ಧಿ ಬರುತ್ತಂತೆ, ಸಹಾಯ ಪ್ರವೃತ್ತಿವನ್ನು ನೋಡಿ. ಕರೆಕ್ಟಾಗಿ ನಿಮ್ಮ ಜೊತೆ ಮಾತಾಡುವಾಗ ಮಕರ ರಾಶಿ ಫಲನೇ ಬರ್ತಾ ಇದೆ ಟಿ ವಿಯಲ್ಲಿ. ಹೀಗಾಗಿ ನಿಮಗೆ ತೃತೀಯದ ಶನೈಶ್ಚರನಿಂದಾಗಿ ವಿಶೇಷವಾದ ಸ್ಥೈರ್ಯಗಳು ಬರುತ್ತೆ. ಮನುಷ್ಯನಿಗೆ ಬೇಕಾಗಿರೋದು ಧೃತಿ, ಧೈರ್ಯ. ಬದುಕಲಿಕ್ಕೆ ಒಂದು ಶಕ್ತಿ ಬೇಕು, ಅದು ಆತ್ಮಸ್ಥೈರ್ಯ ಬೇಕು. ಅದನ್ನು ಶನೈಶ್ಚರ ತಂದು ಕೊಡ್ತಾನೆ. ಸ್ವಲ್ಪ ಉದಾರ ಮನೋಭಾವ ಬರ್ತದೆ, ಒಳ್ಳೆಯ ಉತ್ತಮರ ಸಲಹೆ ಸೂಚನೆಗಳು ಸಿಗುತ್ತೆ, ಧೈರ್ಯ ಸಾಹಸಗಳು ಬರ್ತವೆ, ಚೆನ್ನಾಗಿರ್ತೀರ. ಆತಂಕ ಬೇಡ. ನಿಮ್ಮ ರಾಶಿಗೆ ತೃತೀಯ ಲಾಭಕ್ಷಗತೈ ಪಾಪಕೈ ಸುಖೀತು ಗರ್ಭೋ ರವಿಣಾ ನಿರೀಕ್ಷಿತ ಅಂತ ವರಾಹ ಮಿಹೃದೆ ಮಾತಿದು. ಹೀಗಾಗಿ ಆ ಋಷಿವಾಣಿಯಿಂದಾಗಿ ನಿಮಗೆ ಒಳ್ಳೆಯ ಫಲ ಬರುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.